ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್ ಬಲಿ ಪ್ರಕರಣ. ಮೃತ ಭರತ್ ಭೂಷಣ್ ಅಂತಿಮ ದರ್ಶನ ಪಡೆದಿದ್ದಾರೆ ಸಿಎಂ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂತಹ ಭರತ್ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಭರತ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಮುಗಿಲು ಮುಟ್ಟಿದೆ ಭರತ್ ಕುಟುಂಬಸ್ಥರ ಆಕ್ರಂದನ. ಸಿಎಂ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಭರತ್ ಪತ್ನಿ ಸುಜಾತ. ಘಟನೆಯ ಭೀಕರತೆ ಸಿಎಂಗೆ ವಿವರಿಸಿದ್ದಾರೆ ಭರತ್ ಪತ್ನಿ ಸಹೋದರನ ಜೊತೆ ಸಿಎಂ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಥ್ ನೀಡಿದ್ದಾರೆ. ಇಡೀ ಫ್ಯಾಮಿಲಿ ಕಣ್ಣೀರಿನಲ್ಲಿ ಇದೆ. ಈಗ ಈ ಸಂದರ್ಭದಲ್ಲಿ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಆಗ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಏನಾಯಿತು ಏನು ಈ ಎಲ್ಲದ್ರ ಬಗ್ಗೆ ಮಾತನಾಡಿದ್ದಾರೆ. This is our country. We should ನಮ್ಮ ದೇಶದಲ್ಲಿ ನಾವೇ ಓಡಾಡೋಕ್ಕಾಗಲ್ಲ. ನಮಗೆ ಬಂದಿಲ್ಲ ಎಲ್ಲ ಒಂದಾಗ್ತದೆ. ನಮ್ಮ ಮಕ್ಕಳಲ್ಲಿ ಸಮಯ ನೋಡಿ, ಭರತ್ ಭೂಷಣ್ ಅವರ ಅಂತಿಮ ದರ್ಶನವನ್ನು ಪಡೆದಿರುವಂಥ ಸಿಎಂ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ. ಧೈರ್ಯ ಹೇಳೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಕುಟುಂಬಸ್ಥರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲ ಅಲ್ಲಿ ಎಲ್ಲ ಒಗ್ಗಟ್ಟಾಗಿರಬೇಕು ಸರ್, ನಮ್ಮ ದೇಶದಲ್ಲೇ ನಮಗೆ ಓಡಾಡೋದಕ್ಕೆ ಈ ಥರ ಅಂದರೆ ಹೇಗೆ ಸರ್ ಅನ್ನುವಂಥ ಪ್ರಶ್ನೆಯನ್ನು ಕುಟುಂಬಸ್ಥರು ಮಾಡಿರುವಂಥದ್ದು. ಅವರಿಗೆ ಧೈರ್ಯ ಹೇಳೋ ಕೆಲಸವನ್ನು ಸಿಎಂ ಇಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಏನೇ ಧೈರ್ಯ ಹೇಳಿದರು, ಎಷ್ಟೇ ಧೈರ್ಯ ಹೇಳಿದ್ರು ಅವರು ಕಳ್ಕೊಂಡಿರೋ ಜಾಗದಲ್ಲಿದ್ದಾರೆ. ಒಂದು ಜೀವವನ್ನು ಕಳ್ಕೊಂಡಿದ್ದಾರೆ. ನಿನ್ನೆ ಮೊನ್ನೆ ತನಕ ಮಾತಾಡ್ತಾ ಇದ್ದವರು, ಜೊತೆಗಿದ್ದವರು ಇವತ್ತು ಈ ಥರ ಇಲ್ಲ ಅಂತ ಅಂದಾಗ ಪಾಪ ಸಹಜವಾಗಿಯೇ ಕಷ್ಟ ಆಗ್ತಿರತ್ತೆ, ನೋವಾಗಿರುತ್ತೆ. ನೋಡಿ, ಭರತ್ ಭೂಷಣ್ ಅವರ ತಂದೆ ತಾಯಿ ಹಿರಿಯ ಜೀವಗಳು. ಮಗ ಚೆನ್ನಾಗಿ ಬರ್ತಾನೆ, ಖುಷಿಯಾಗಿ ವಾಪಸ್ ಬರ್ತಾನೆ ಅಂತೆಲ್ಲ ಕನಸು ಕಂಡವರಿಗೆ ಈ ಥರ ಮಗ ಬರ್ತಾನೆ ಅಂತ ಅಂದಾಗ ಪಾಪ ಅವರು ಅದನ್ನು ಗೊತ್ತೇ ಇರಲಿಲ್ಲ. ಎಷ್ಟೋ ಹೊತ್ತುಗಳ ಕಾಲ ಈ ಥರ ಪರಿಸ್ಥಿತಿ ಆಗಿದೆ, ಮಗ ಇನ್ನಿಲ್ಲ ಅನ್ನೋದು ಗೊತ್ತಾದಾಗ ಅವರು ಸಹಿಸ್ಕೊಂಡಿರೋದಲ್ದೇ ಈಗ ಮಗನ ಮೃತದೇಹ ಕಣ್ಮುಂದೆ ಇದೆ. ಹೇಗಿರ್ತಾರೆ ಹೇಳಿ. ಉಗ್ರರ ದಾಳಿಯಲ್ಲಿ ಬಲಿಯಾದ ಕುಟುಂಬಕ್ಕೆ ಪರಿಹಾರವನ್ನು ನೀಡಲಾಗ್ತಾ ಇದೆ. 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಜನತೆ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇನೆ. ಭರತ್ ಅಂತಿಮ ದರ್ಶನದ ಬಳಿಕ ಸಿಎಂ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸ್ತೇನೆ. ಉಗ್ರರ ವಿಚಾರದಲ್ಲಿ ಯಾವುದೇ ಮುಲಾಜು ಬೇಡ. ಕೇಂದ್ರ ಸರ್ಕಾರದ ಜೊತೆಗೆ ನಾವಿದ್ದೇವೆ. ಉಗ್ರರನ್ನು ಮಟ್ಟ ಹಾಕುವುದು ಸರ್ಕಾರದ ಜವಾಬ್ದಾರಿ. ಕಾಶ್ಮೀರಕ್ಕೆ ಹೋಗಿದ್ದ ಅಮಾಯಕರು ಬಲಿಯಾಗಿದ್ದಾರೆ. ಇದಕ್ಕಿಂತ ಹೇಯ ಕೃತ್ಯ ಮತ್ತೊಂದು ಇಲ್ಲ. ಗುಪ್ತಚರ ಇಲಾಖೆ ಭದ್ರತಾ ವೈಫಲ್ಯ ಆಗಿದೆ ಅನ್ನುವುದನ್ನು ಹೇಳಿದ್ದಾರೆ.
ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನು ಪರಿಹಾರ ಮತ್ತು ಯಾವಾಗಲೂ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತು. ಅದಕ್ಕೆ ನಾನು ಒಂದು ಅಧಿಕಾರಿಗಳ ತಂಡ ಕಳಿಸ್ತೀವಿ ಕೂಡಲೇ. ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವರನ್ನು ಕೂಡ ಕೂಡಲೇ ಕಳಿಸ್ತೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಬಾಡಿಗಳನ್ನ ತರಬೇಕು. ಕೂಡಲೇ ಡೆಡ್ ಬಾಡಿಗಳನ್ನ ತಗೊಂಡು ಮನೆಗೆ. ಮತ್ತು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀನಗರ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಬರ್ಬೇಕು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರಿಗೆಲ್ಲರೂ ಕರ್ಕೊಬೇಕಾಗಿದೆ. 127 ಜನನ ಎಲ್ಲರೂ ಕರ್ಕೊಳ್ತಾ ಇದ್ದಾರೆ. ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರು ಇದು ಸರ್ಕಾರದ ಜವಾಬ್ದಾರಿ, ಕರ್ತವ್ಯ. ಇದನ್ನು ಈ ಕೆಲಸವನ್ನು ನಾವು ಮಾಡಿದ್ದೇವೆ. ಇವ್ರಿಗೋಸ್ಕರ ಮಾಡಿದ್ದಲ್ಲ, ಭೂಷಣ್ಗೋಸ್ಕರ, ಮಂಜುನಾಥ್ ರಾವ್ಗೋಸ್ಕರ ಅಲ್ಲ. ನಮ್ಮ ಕರ್ತವ್ಯ ಜವಾಬ್ದಾರಿ ಮಾಡಿದ್ದೀವಿ. ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದೆ. ಮತ್ತು ಇನ್ನೊಂದು ಸಾರಿ ಈ ಉಗ್ರರ ಅಟ್ಟಹಾಸ ಮರುಕಳಿಸದಂತೆ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ. ನಾವೆಲ್ಲರೂ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೀವಿ. ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ. ಸರ್ಕಾರದ ಪರವಾಗಿ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಚಿಕ್ಕ ವಯಸ್ಸು 40-41 ಈ ಮೈಸೂರಿನಲ್ಲಿ ಆಗಬಾರ್ದಾಗಿ ಅವರು ಅಮಾನವೀಯವಾದಂಥ ಒಂದು ಕೃತ್ಯ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರದಲ್ಲಿ ಉಗ್ರರ ಚಟುವಟಿಕೆ ನಮ್ಮ ದೇಶದಿಂದ ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸಬೇಕು ಕೆಲಸವನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಏನು ಮಾಡ್ತಾರೆ, ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸಬೇಕು. ಸಂಪೂರ್ಣ ಈಗ ನೋಡಿ, ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದು ಅವ್ರನ್ನ ಆಡೋ ಆಗಲೇ ಮತ್ತೆ ಅವ್ರ ಹೆಂಡ್ತಿದ ಎದುರುಗಡೆ ಮಗು ಕೂಡ ಇದೆ. ಶೂಟ್ ಮಾಡೋದಿಲ್ಲ. ಅದಕ್ಕಿಂತ ಹೇಯ ಕೃತ್ಯ, ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಕೃತ್ಯ ಇದೆ. ಈ ಕೃತ್ಯವನ್ನ ನಾನು ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸರ್ಕಾರದ ಪರವಾಗಿ ಕನ್ನಡ ನಾಡಿನ
ಇದು CM ಮಾತನಾಡಿರುವಂಥದ್ದು ಅಂತಿಮ ದರ್ಶನ ಪಡೆದ ಬಳಿಕ ಈ ಮಾತನಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಉಗ್ರರನ್ನು ಮಟ್ಟ ಹಾಕೋದು ಸರ್ಕಾರದ ಜವಾಬ್ದಾರಿ ಅನ್ನೋದನ್ನು ಹೇಳೋದ್ರ ಜೊತೆಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಯಾರ್ಯಾರು ಕಾಶ್ಮೀರಕ್ಕೆ ಹೋಗಿ ಬಲಿಯಾಗಿದ್ರು ಕರ್ನಾಟಕದವರು ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಇದನ್ನು ಖಂಡಿಸ್ತೀನಿ ಈ ಒಂದು ಘಟನೆಯನ್ನು, ಇದೊಂದು ಹೇಯ ಕೃತ್ಯ ಅನ್ನೋದನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅದರ ಜೊತೆಗೆ ಗುಪ್ತಚರ ಇಲಾಖೆ ಮತ್ತು ಭದ್ರತಾ ವೈಫಲ್ಯ ಆಗಿದೆ ಅನ್ನೋದನ್ನು ಕೂಡ CM ಇದೇ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಇರುತ್ತೆ ಅನ್ನೋದೊಂದು ನಂಬಿಕೆ ಅಲ್ವಾ, ಆದರೆ ಗುಪ್ತಚರ ಇಲಾಖೆಗೆ ಇದು ತಿಳಿಬೇಕಾಗಿತ್ತು, ಇದು ವೈಫಲ್ಯ ಅನ್ನೋದನ್ನು CM ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದ ಜನತೆಗೆ ಪರವಾಗಿ ನಾನಿಲ್ಲಿ ಬಂದು ಶ್ರದ್ಧಾಂಜಲಿಯೆಲ್ಲ ಸಲ್ಲಿಸಿದ್ದೇನೆ ಅಂತ ಭರತ್ ಅಂತಿಮ ದರ್ಶನದ ಬಳಿಕ CM ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ರಾಮಲಿಂಗಾರೆಡ್ಡಿಯವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೇರವಾಗಿ ಪಾಕಿಸ್ತಾನದ ಮೇಲೆ ನಾವು ಹೋರಾಟ ಮಾಡ್ತೀವಿ. ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆ ಅಂತ ಗೊತ್ತಿರ್ತದೆ, ನೇರವಾಗಿ ಅವ್ರ ಮೇಲೆ ಹೋರಾಟ ಮಾಡಿದ್ದಾರೆ. ಈಗ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಎರಡು ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತದೆ. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ. ಅವ್ರು ಏನೇ ನಿರ್ಣಯ ತಗೊಂಡು ನಾವೆಲ್ಲ ಕೂಡ ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ. ಈ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೇರವಾಗಿ ಪಾಕಿಸ್ತಾನದ ಮೇಲೆ ನಾವು ಹೋರಾಟ ಮಾಡ್ತೀವಿ. ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆ ಅಂತ ಗೊತ್ತಿರ್ತದೆ, ನೇರವಾಗಿ ಅವ್ರ ಮೇಲೆ ಹೋರಾಟ ಮಾಡಿದ್ದಾರೆ. ಈಗ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಎರಡು ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತದೆ. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ. ಅವ್ರು ಏನೇ ನಿರ್ಣಯ ತಗೊಂಡು ನಾವೆಲ್ಲ ಕೂಡ ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತವ್ರದ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಪಾಪ ಆ ಮಗು, ಆ ತಾಯಿ, ಆಕೆ ಕಣ್ಣೆದುರುಗಡೆ